ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಯುದ್ಧ ವಿಮಾನಗಳ ಹೊಡೆತಕ್ಕೆ ಭೂಮಿ ಮೇಲಿನ ನರಕವಾಗಿ ಬದಲಾಗಿದ್ದ ಗಾಜಾ ಕದನಕ್ಕೆ ಕಡೆಗೂ ಬ್ರೇಕ್ ಬಿದ್ದಿದೆ. ಮಹತ್ವದ ಜಾಗತಿಕ ಬೆಳವಣಿಗೆಯಲ್ಲಿ ಗಾಜಾದಲ್ಲಿ ಮೊದಲ ಹಂತದ ಶಾಂತಿ ಒಪ್ಪಂದ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ಘೋಷಿಸಿದ್ದಾರೆ. ಈ ಡೀಲ್ಗೆ ಇಸ್ರೇಲ್ ಮತ್ತು ಹಮಸ್ ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇದೊಂದು ಗ್ರೇಟ್ ಡೇ. ಗಾಜಾ ಯುದ್ಧದಲ್ಲಿ ಬಂಧಿಸಲಾಗಿರೋ ಎಲ್ಲ ಒತ್ತೆಯಾಳುಗಳು ಶೀಘ್ರ ರಿಲೀಸ್ ಆಗ್ತಾರೆ. ಇಸ್ರೇಲ್ ಸೇನೆ ಗಾಜಾದಿಂದ ವಾಪಸ್ ಆಗುತ್ತೆ. ಗಾಜಾದಲ್ಲಿ ಶಾಶ್ವತ ಶಾಂತಿ ಸ್ಥಾಪನೆಗಾಗಿ ಇಸ್ರೇಲ್ ದೊಡ್ಡ ಹೆಜ್ಜೆ ಇಡುತ್ತೆ. ಈ ಒಪ್ಪಂದದಲ್ಲಿ ಎಲ್ಲಾ ಕಡೆಯವರಿಗೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಯಾರನ್ನೂ ಕಡೆಗಣಿಸಿಲ್ಲ. ಇದು ಅರಬ್, ಮುಸ್ಲಿಂ ಜಗತ್ತು, ಇಸ್ರೇಲ್ ಹಾಗೆ ಅದರ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಗ್ರೇಟ್ ಡೇ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಈ ಐತಿಹಾಸಿಕ ಡೀಲ್ ನಲ್ಲಿ ನಮ್ ಜೊತೆಗೆ ಮಧ್ಯಸ್ಥಿಕೆ ವಹಿಸಿದ ಕತರ್, ಈಜಿಪ್ಟ್ ಹಾಗೂ ಟರ್ಕಿಗೂ ತುಂಬಾ ಥ್ಯಾಂಕ್ಸ್. ಗಾಜಾದಲ್ಲಿ ಶಾಂತಿ ದೂತರಾಗಿ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲ ಧನ್ಯರು ಅಂತ ಟ್ರಂಪ್ ಹೇಳಿದ್ದಾರೆ. ಏನೋ ಈ ಒಪ್ಪಂದದ ಬಗ್ಗೆ ಇಸ್ರೇಲ್ ಹಾಗೂ ಹಮಸ್ ಕೂಡ ಕನ್ಫರ್ಮ್ ಮಾಡಿವೆ. ಟ್ರಂಪ್ ಘೋಷಿಸಿರೋ ಒಪ್ಪಂದವನ್ನ ಸ್ವಾಗತ ಮಾಡ್ತೀವಿ. ಇದು ಇಸ್ರೇಲ್ ಪಾಲಿಗೆ ಗ್ರೇಟ್ ಡೇ ಅಂತ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಹಾಗೆ ಈ ಒಪ್ಪಂದಕ್ಕೆ ಅನುಮೋದನೆ ಕೊಡೋಕೆ ನಾನು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀನಿ. ಹಾಗೆ ನಮ್ಮ ಇಸ್ರೇಲಿ ಒತ್ತೆಯಾಳುಗಳನ್ನ ಮರಳಿ ಮನೆಗೆ ಕರ್ಕೊಂಡು ಬರ್ತೀನಿ. ಈ ಒಪ್ಪಂದದ ಮಾತುಕತೆಯಲ್ಲಿ ಭಾಗಿಯಾಗಿದ್ದ ಟ್ರಂಪ್ ಹಾಗೂ ನಮ್ಮ ಇಸ್ರೇಲ್ ಭದ್ರತಾ ಪಡೆಗಳಿಗೆ ತುಂಬು ಹೃದಯದ ಧನ್ಯವಾದ ಅಂತ ನೆತನ್ಯಾಹು ಹೇಳಿದ್ದಾರೆ. ಅತ ಹಮಸ್ ಸಂಘಟನೆ ಕೂಡ ಡೀಲ್ ಮಾಡ್ಕೊಂಡಿದೀವಿ ಅಂತ ಹೇಳಿದೆ. ಇದರ ಪ್ರಕಾರ ಪರಸ್ಪರ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತೆ. ಹಾಗೆ ಗಾಜಾದಿಂದ ಇಸ್ರೇಲ್ ಸೇನೆ ಹಿಂದಕ್ಕೆ ಹೋಗುತ್ತೆ ಅಂತ ಹಮಸ್ ಹೇಳಿದೆ. ಏನೋ ಈ ಡೀಲ್ ಆಗ್ತಿದ್ದ ಹಾಗೆ ಗಾಜಾ ಹಾಗೂ ಇಸ್ರೇಲ್ ನಲ್ಲಿ ಸಂಭ್ರಮಾಚರಣೆಯಾಗಿದೆ. ಹಮಸ್ ಬಂಧಿಸಿರೋ ನಮ್ಮ ಒತ್ತೆಯಾಳುಗಳು ಇನ್ನಾದ್ರೂ ವಾಪಸ್ ಬರ್ತಾರೆ ಅಂತ ಇಸ್ರೇಲ್ನ ಟೆಲ್ ಅವೀವ್ ನಲ್ಲಿ ಹಲವಾರು ಜನ ಸೆಲೆಬ್ರೇಟ್ ಮಾಡಿದ್ದಾರೆ. ಅತ್ತ ಇಸ್ರೇಲ್ ದಾಳಿ ನಿಲ್ಲುತ್ತೆ, ನೆಮ್ಮದಿಯಿಂದ ಇರಬಹುದು ಅಂತ ಗಾಜಾದ ಖಾನ್ ಯೂನಿಸ್ನಲ್ಲೂ ಕೂಡ ಪ್ಯಾಲೆಸ್ತೇನಿಗಳು ಚಪ್ಪಾಳೆ ತಟ್ಟಿ ಡೀಲ್ಗೆ ಸ್ವಾಗತ ಕೋರಿದ್ದಾರೆ. ಈ ಒಪ್ಪಂದವನ್ನ ಭಾರತ ಸೇರಿದ ಹಾಗೆ ಹಲವು ರಾಷ್ಟ್ರಗಳು ಕೂಡ ಸ್ವಾಗತಿಸಿವೆ. ಅಧ್ಯಕ್ಷ ಟ್ರಂಪ್ರ ಈ ಗಾಜಾ ಶಾಂತಿ ಒಪ್ಪಂದವನ್ನು ನಾವು ಸ್ವಾಗತ ಮಾಡ್ತೇವೆ. ಇದರಿಂದ ಇಸ್ರೇಲ್ PM ನೆತನ್ಯಾಹು ಅವರ ಪ್ರಬಲ ನಾಯಕತ್ವದ ಪ್ರಭಾವ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಒತ್ತೆಯಾಳುಗಳ ಬಿಡುಗಡೆಗೆ ಹಾಗೂ ಮಾನವೀಯ ನೆರವು ಮತ್ತು ಗಾಜಾ ಜನರ ಶಾಶ್ವತ ಶಾಂತಿಗೆ ದಾರಿ ಮಾಡಿಕೊಡುತ್ತೆ ಅಂತ PM ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಇದಕ್ಕೆ ನೆತನ್ಯಾಹು ಹಾಗೂ ಟ್ರಂಪ್ರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಆತ ಪಾಕ್ ಕೂಡ ಗಾಜಾ ಒಪ್ಪಂದಕ್ಕೆ ಜೈ ಅಂತ ಹೇಳಿದೆ. ಈ ಗಾಜಾ ಡೀಲ್ನಿಂದಾಗಿ ಮಿಡಲ್ ಈಸ್ಟ್ ನಲ್ಲಿ ಶಾಂತಿ ನೆಲೆಸೋಕೆ ಐತಿಹಾಸಿಕ ಅವಕಾಶ ಸಿಕ್ಕಿದೆ. ಟ್ರಂಪ್ರ ವಿಶ್ವ ಶಾಂತಿ ಪ್ರಯತ್ನಕ್ಕೆ ಕತರ್, ಈಜಿಪ್ಟ್, ಟರ್ಕಿಗಳು ತುಂಬಾ ಶ್ರಮ ಹಾಕಿವೆ. ಅವರಿಗೆ ಧನ್ಯವಾದ ಹೇಳ್ತೀವಿ ಅಂತ ಪಾಕ್ PM ಶಹಬಾಜ್ ಶರೀಫ್ ಹೇಳಿದ್ದಾರೆ. ಏನೋ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದ ಹಾಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಕೂಡ ಈ ಒಪ್ಪಂದವನ್ನ ವೆಲ್ಕಮ್ ಮಾಡಿದ್ದಾರೆ. ಇನ್ನು ಈ ಡೀಲ್ ಅನುಷ್ಠಾನಗೊಂಡ 72 ಗಂಟೆಗಳ ನಂತರ ಪರಸ್ಪರ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತೆ. ಸುಮಾರು 2,000 ಪ್ಯಾಲೆಸ್ತೇನಿಗಳನ್ನ ಇಸ್ರೇಲ್ ರಿಲೀಸ್ ಮಾಡಿದ್ರೆ ಜೀವಂತ ಇರೋ 20 ಇಸ್ರೇಲಿಗರನ್ನ ಹಮಸ್ ರಿಲೀಸ್ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಬಹುತೇಕ ಈ ವಾರಾಂತ್ಯದ ಒಳಗೆ ಈ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಈ ಒಪ್ಪಂದದಲ್ಲಿ ಗಾಜಾದ ಭವಿಷ್ಯದ ಆಡಳಿತ ಹಾಗೂ ಹಮಸ್ನ ನಿರ್ಮೂಲನೆ ಮಾಡೋ ಬಗ್ಗೆ ಯಾವುದಾದ್ರೂ ನಿರ್ಧಾರ ತಗೊಂಡಿದ್ದಾರಾ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಏನೋ ಈ ಗಾಜಾ ಡೀಲ್ ಕುರಿತು ಕೆಲ ಬಗೆಹರಿಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈಜಿಪ್ಟ್ನಲ್ಲಿ ಮುಂದಿನ ಹಂತದ ಮಾತುಕತೆ ನಡೆಯುತ್ತೆ. ಕೊನೆಯ ಹಂತದ ಒತ್ತೆಯಾಳುಗಳ ರಿಲೀಸ್ ಡೀಲ್ ಅನ್ನ ಫೈನಲೈಸ್ ಮಾಡೋಕೆ ನಾನು ಈ ವಾರಾಂತ್ಯದಲ್ಲಿ ಈಜಿಪ್ಟ್ಗೆ ಹೋಗಬಹುದು. ಮಿಡಲ್ ಈಸ್ಟ್ ನ ಕೆಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ನಾನು ಅಂತ ಟ್ರಂಪ್ ಹೇಳಿದ್ದಾರೆ. ಏನು ಸ್ನೇಹಿತರೆ, ಸುತ್ತು ಜಗತ್ತಲ್ಲಿ ಮುಂದುವರಿಯೋ ಮುನ್ನ ಒಂದು ಸಣ್ಣ ಮನವಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ಮನವಿ ಇದು. ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಚಿಕ್ಕ ಬೆಂಬಲವನ್ನು ನಮಗೆ ನೀಡಿ ಅನ್ನೋ ಮನವಿಯೊಂದಿಗೆ
ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಏನೋ ಈ ಡೀಲ್ ಆಗ್ತಿದ್ದ ಹಾಗೆ ಟ್ರಂಪ್ ಕಣ್ಣು ಮತ್ತೆ ನೊಬೆಲ್ ಶಾಂತಿ ಮೇಲೆ ಬಿದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದಿ ಪೀಸ್ ಪ್ರೆಸಿಡೆಂಟ್ ಅಂತ ವೈಟ್ ಹೌಸ್ ಪೋಸ್ಟ್ ಹಾಕೊಂಡಿದೆ. ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡ್ಲೇಬೇಕು ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದೆ. ನೊಬೆಲ್ ಶಾಂತಿ ಪುರಸ್ಕಾರ ಅನೌನ್ಸ್ ಆಗೋ ಒಂದಿನ ಮುಂಚೆನೆ ವೈಟ್ ಹೌಸ್ ಈ ರೀತಿ ಮಾಡಿರೋದು ಚರ್ಚೆ ಆಗ್ತಿದೆ. ನೋಡಿ ಟೈಮಿಂಗ್ ನೋಡಿ, ಗಾಜಾ ಡೀಲ್ಗೂ ನೊಬೆಲ್ ಪ್ರಶಸ್ತಿ ಶಾಂತಿ ಪ್ರಶಸ್ತಿ ಘೋಷಣೆ ಆಗೋಕ್ಕೂ ಬಹಳ ಅಂತರ ಇಲ್ಲ. ಕೆಲವೇ ಗಂಟೆಗಳ ಮುಂಚೆ ಡೀಲ್ ಫೈನಲೈಸ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಟ್ರಂಪ್. ಅತ್ತ ಗಾಜಾ ಒಪ್ಪಂದವನ್ನ ಪಾಕ್ ಸರ್ಕಾರ ಸ್ವಾಗತಿಸಿದ್ರೆ ಪಾಕಿಸ್ತಾನದ ಜನ ಇದಕ್ಕೆ ಬೆಂಕಿ ಉಗುಳ್ತಾ ಇದ್ದಾರೆ. ಲಾಹೋರ್ನಲ್ಲಿ ದಂಗೆ ಭುಗಿಲೆದಿದೆ. ಪಾಕ್ನ ಪ್ರಮುಖ ಧಾರ್ಮಿಕ ಸಂಘಟನೆ ತೆಹರಿಕೆ ಲಬೈಕ್ ಪಾಕಿಸ್ತಾನ್ TLP ನ ಪ್ರತಿಭಟನಾಕಾರರು ಟ್ರಂಪ್ರ ಈ ಗಾಜಾ ಪೀಸ್ ಪ್ಲಾನ್ಗೆ ನಮ್ಮ ವಿರೋಧ ಇದೆ ಅಂತ ಬೀದಿಗೆ ಧುಮುಕಿದ್ದಾರೆ. ಈ ಸಂಘಟನೆಯ ಕಚೇರಿಯನ್ನ ಸೀಸ್ ಮಾಡೋಕೆ ಪಂಜಾಬ್ ಪೊಲೀಸರು ಮುಂದಾಗಿದ್ರು. ಹೀಗಾಗಿ ಲಾಹೋರ್ನಲ್ಲಿ ಪ್ರತಿಭಟನಾಕಾರರು ಮತ್ತು ಪಂಜಾಬ್ ಪೊಲೀಸರ ಮಧ್ಯೆ ಘರ್ಷಣೆಯಾಗಿದೆ. ಟಿಯರ್ ಗ್ಯಾಸ್ ಮತ್ತು ಶೆಲ್ ದಾಳಿ ಕೂಡ ನಡೆಸಲಾಗಿದೆ. ಇದಕ್ಕೆ ಪ್ರತಿಯಾಗಿ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ಬಿಸಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನ ಕೂಡ ಎಸೆದಿದ್ದಾರೆ. ಇದರಿಂದ ಎರಡೂ ಕಡೆಯವರು ಗಾಯಗೊಂಡಿದ್ದಾರೆ. ಈ ಸಂಘಟನೆಯ ಹಿರಿಯ ನಾಯಕ ನಯೀಂ ಛಾತಾ ಸೇರಿ ಹಲವರನ್ನ ಅರೆಸ್ಟ್ ಮಾಡಿದ ನಂತರ ಪ್ರತಿಭಟನೆ ಇನ್ನಷ್ಟು ಉಗ್ರ ಸ್ವರೂಪಕ್ಕೆ ಹೋಗಿದೆ. ಇದೇ ಧಾರ್ಮಿಕ ಸಂಘಟನೆ ಅಕ್ಟೋಬರ್ 10ಕ್ಕೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕೋಕು ಪ್ಲಾನ್ ಮಾಡಿದೆ. ಹೀಗಾಗಿ ಪಾಕ್ ಭದ್ರತಾ ಏಜೆನ್ಸಿಗಳು ಇಸ್ಲಾಮಾಬಾದ್ನಲ್ಲಿ ಹೈ ಅಲರ್ಟ್ ಘೋಷಿಸಿವೆ. ಸರ್ಕಾರಿ ಕಚೇರಿ, ವಿದೇಶಿ ರಾಯಭಾರ ಕಚೇರಿಗಳ ಸುತ್ತ ಹೆಚ್ಚಿನ ಸಿಬ್ಬಂದಿಯನ್ನು ಹಾಕೊಂಡಿದ್ದಾರೆ. ಈ ಮೂಲಕ ಪಾಕ್ ಸರ್ಕಾರಕ್ಕೆ ಅಡಿಯಿಂದ ಮುಡಿಯವರೆಗೂ ಕಡಿತ. ಒಂದ್ ಕಡೆ ಪ್ರತಿಭಟನೆ, ಒಂದ್ ಕಡೆ ಹಿಂಸಾಚಾರ, ಮತ್ತೊಂದ್ ಕಡೆ ಬಲೂಚಿಗಳು, ಮತ್ತೊಂದ್ ಕಡೆ TTPಗಳು, ಅವ್ರ ಕತೆ ಕೇಳೋದೇ ಬೇಡ. ಇದೆಲ್ಲದರ ನಡುವೆ ಪಾಕಿಸ್ತಾನದಿಂದ ಮತ್ತೊಂದು ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಜೈಷ್ ಉಗ್ರ ಸಂಘಟನೆ ಹೊಸ ಮಹಿಳಾ ಬ್ರಿಗೇಡ್ ಅನ್ನ ಸ್ಥಾಪನೆ ಮಾಡೋಕೆ ಪ್ಲಾನ್ ಹಾಕಿದೆ. ಗುಪ್ತಚರ ಮೂಲಗಳು ಮಾಹಿತಿ ಶೇರ್ ಮಾಡಿದ್ದಾರೆ. ಈ ಮಹಿಳಾ ಉಗ್ರರ ಗುಂಪಿಗೆ ಜಮಾತ್ ಅಲ್ ಮುಮಿನತ್ ಅಂತ ಹೆಸರಿಡಲಾಗ್ತಿದೆ. ಇಸ್ಲಾಮಿಕ್ ಸುಧಾರಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಹೆಸರಲ್ಲಿ ಉಗ್ರ ಸಂಘಟನೆ ಕಟ್ಟೋಕೆ ಜೈಷ್ ಉಗ್ರರು ಪ್ಲಾನ್ ಮಾಡಿದ್ದಾರೆ. ಧಾರ್ಮಿಕ ತತ್ವದ ಅಡಿ ಇದು ಕೆಲಸ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಹಾಕೊಂಡಿದ್ದಾರಂತೆ. ಅಂದ್ರೆ ಧರ್ಮದ ಹೆಸರಲ್ಲಿ ಆ ಮುಖವಾಡವನ್ನು ಹಾಕೊಂಡು ಉಗ್ರ ಕೃತ್ಯಗಳನ್ನ ಮಾಡೋಕೆ. ಈ ರೀತಿ ಮಾಡೋ ಮೂಲಕ ಅವರೇನು ಧರ್ಮ ಸೇವೆ ಮಾಡಲ್ಲ, ಆ ಧರ್ಮಕ್ಕೂ ಕೂಡ ಅವರು ಅಪಮಾನ ಮಾಡೋ ಕೆಲಸವನ್ನ ಮಾಡ್ತಾರೆ. ಈ ಮಹಿಳಾ ಬ್ರಿಗೇಡ್ ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಮಹಿಳೆಯರನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಸಂಘಟನೆಗೆ ಸೇರಿಸ್ಕೊಳ್ಳೋಕೆ ಪ್ಲಾನ್ ಹಾಕಿದೆ. ಈ ಮಹಿಳಾ ಉಗ್ರರು ಸೈಕಲಾಜಿಕಲ್ ವಾರ್ಫೇರ್ ಮಾಡ್ತಾರಂತೆ. ಅಂದರೆ ಪ್ರೊಪಗ್ಯಾಂಡಾ ಹರಡೋದು, ಉಗ್ರ ಐಡಿಯಾಲಜಿಗಳನ್ನು ತಲೆಯಲ್ಲಿ ಬಿತ್ತೋದು, ಇಂಥ ಕೆಲಸಗಳಿಗೆ ಅವ್ರನ್ನ ಹಚ್ಚಲಾಗತ್ತಂತೆ. ಜನರಲ್ಲಿ ಭಯದ ಮತ್ತು ಗೊಂದಲದ ವಾತಾವರಣ ಮಾಡೋದು, ಬ್ರೈನ್ ವಾಶ್, ಈ ರೀತಿಯ ಪ್ಲಾನ್ ಇದೆ ಅಂತೆ. ಜೊತೆಗೆ ಉಗ್ರ ನೇಮಕಾತಿಗಳನ್ನು ಕೂಡ ನಡೆಸ್ತಾರೆ. ಎನ್ಕ್ರಿಪ್ಟೆಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಈ ಕೆಲಸ ಮಾಡ್ತಾರೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮೂಲಗಳು ಹೇಳಿವೆ. ಕೆಲ ದಿನಗಳ ಹಿಂದೆ ಸ್ನೇಹಿತರೆ, ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಇದೇ ರೀತಿ ಒಬ್ಬ ಉಗ್ರಿ ಮಹಿಳೆ ಸಿಕ್ಕಾಕೊಂಡಿದ್ಲು. ಆಕೆಯನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಅದೇ ತರದ ಒಂದು ವಿಂಗ್ ರಚನೆಯಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನೆ ಮಾತ್ರ ಭಾರತ ನೋಡಿ ಹೊಡಿಬೇಡಿ, ನಮಗೆ ಕಚ್ಚಿಬಿಡ್ತೀನಿ, ಕೊಂದುಬಿಡ್ತೀನಿ, ಹೊಡಿಬೇಡಿ ಅಂತ ಮತ್ತೆ ಭಾರತದ ಹತ್ರ ಬೇಡ್ತಾ ಇದೆ. ಭಾರತ ಬಲ ಪ್ರಯೋಗ ಮಾಡಿದ್ರೆ ತೀಕ್ಷ್ಣ ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದೆ. ಪಾಕ್ನ ರಾವಲ್ಪಿಂಡಿಯಲ್ಲಿ ಆಸಿಮ್ ಮುನೀರನ ಅಧ್ಯಕ್ಷತೆಯಲ್ಲಿ 272ನೇ ಕೋರ್ ಕಮಾಂಡರ್ಸ್ ಕಾನ್ಫರೆನ್ಸ್ ನಡೀತು. ಈ ವೇಳೆ ಪಾಕ್ ಸೇನೆ ಈ ಬೋಗಸ್ ಪ್ರತಿಜ್ಞೆ ಮಾಡಿದೆ. ಸಾಧು ಕೋಕಿಲ ಅವರ ಮೂವಿಯ ಒಂದು ಕಾಮಿಡಿ ಸೀನ್ ನೆನಪಿದೆಯಾ ನಿಮಗೆ? ಹೊಡಿಬೇಡಿ ಅಂತ ಹೇಳ್ಬೇಕಾರೆ ಅದು ನೆನಪಾಗುತ್ತೆ. ಮುನೀರ್ ನೋಡ್ತಾ ಇದ್ರಲ್ಲ. ಭಾರತದ ರಾಜಕೀಯ ಮತ್ತು ಮಿಲಿಟರಿ ನಾಯಕರು ಬೇಜವಾಬ್ದಾರಿ ಮತ್ತು ಅನಗತ್ಯ ಹೇಳಿಕೆ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಕಳವಳ ಇದೆ. ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂಥ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು. ಭಾರತ ಏನಾದ್ರು ದಾಳಿ ಮಾಡಬೇಕು ನಮ್ಮ ಮೇಲೆ, ಸರಿಯಾಗಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತೀವಿ ನೋಡಿ, ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಪ್ರತಿಕ್ರಿಯೆ ಕೊಡ್ತೀವಿ ನೋಡಿ, ಬೇಡ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪಾಕ್ PM ಶಹಬಾಜ್ ಶರೀಫ್ರ ಸಲಹೆಗಾರ ಸನಾವುಲ್ಲಾ ಖಾನ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಸಿಮ್ ಮುನೀರನ ಭವಿಷ್ಯದ ಬಗ್ಗೆ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ ರಿಟೈರ್ ಆದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ, ಯಾವ PM ಆಗಲ್ಲ, ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಹೌಸ್ಗೂ ಹೋಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಅಂತಹ ಯಾವುದೇ ವೈಯಕ್ತಿಕ ಆಸೆ ಇಲ್ಲ, ರಾಜಕೀಯ ಪ್ರವೇಶ ಮಾಡದೆ ನೇರವಾಗಿ ಮನೆಗೆ ಹೋಗ್ತಾರೆ ಅಂತ ಸನಾವುಲ್ಲಾ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿಮಗೆ ನಾವು ರೆಗ್ಯುಲರ್ ಆಗಿ ಮಾಹಿತಿ ಕೊಡ್ತಾ ಇದ್ದೀವಿ, ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ ಏನಾಗ್ತಾ ಇದೆ. ಒಂದು ಕಡೆ ಬಲೂಚಿಗಳು, ಇನ್ನೊಂದು ಕಡೆ TTPಗಳು ಏನು ಮಾಡ್ತಾ ಇದ್ದಾರೆ ಅಂತ. ಈಗ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. TTPಗಳ ಅಬ್ಬರಕ್ಕೆ ಮೊದಲ ವಿಕೆಟ್ ಪತನ ಆಗಿದೆ. ಖೈಬರ್ ಪಖ್ತೂನ್ಖ್ವಾದ ಮುಖ್ಯಮಂತ್ರಿನೇ ತಲೆದಂಡ ಆಗಿದೆ. ಅಲಿ ಅಮೀನ್ ಗಂಡಾಪುರ್ CM ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. PTI ಪಕ್ಷದ ನಾಯಕ, ಪಾಕ್ ಮಾಜಿ ಪ್ರಧಾನಿ, ಸದ್ಯ ಜೈಲಲ್ಲಿರುವ ಇಮ್ರಾನ್ ಖಾನ್ರ ಸೂಚನೆ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಕುರಿತು ಅಲಿ ಅಮೀನ್ ಗಂಡಾಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಇವರ ರಾಜೀನಾಮೆಯಿಂದ ತೆರವಾದ ಖೈಬರ್ ಪಖ್ತೂನ್ಖ್ವಾ CM ಸ್ಥಾನಕ್ಕೆ ಖೈಬರ್ ಜಿಲ್ಲೆಯ ಶಾಸಕ ಸೊಹೇಲ್ ಅಫ್ರಿದಿ ನೇಮಕಗೊಳ್ಳುತ್ತಾರೆ ಅಂತ PTI ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಲ್ಮಾನ್ ಅಕ್ರಮ್ ರಜಾ ಹೇಳಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಭದ್ರತಾ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ.
ಇದೇ ಕಾರಣಕ್ಕೆ ಇಮ್ರಾನ್ ಖಾನ್ ಅಲಿ ಅಮೀನ್ ಗಂಡಾಪುರ್ರನ್ನ ಸಿಎಂ ಹುದ್ದೆಯಿಂದ ತೆಗೆದು ಹಾಕಿದ್ದಾರೆ ಅಂತ ಸಲ್ಮಾನ್ ಅಕ್ರಮ್ ರಾಜಾ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸದ್ಯ ಭಾರತ ಭೇಟಿಯಲ್ಲಿರೋ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಮುಂಬೈನ ರಾಜಭವನದಲ್ಲಿ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಉಭಯ ನಾಯಕರ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆದಿದೆ. ಭಾರತದ ಕಡೆಯಿಂದ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಸೇರಿದ ಹಾಗೆ ಅನೇಕರು ಪಾಲ್ಗೊಂಡಿದ್ದರು. ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದ ಹಾಗೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆದಿದೆ. ಇದೇ ಟೈಮ್ನಲ್ಲಿ ಜಂಟಿ ಸುದ್ದಿಗೋಷ್ಠಿ ಕೂಡ ಮಾಡಲಾಗಿದೆ. ಈ ವೇಳೆ ಮಾತನಾಡಿರೋ ಪಿಎಂ ನರೇಂದ್ರ ಮೋದಿ, ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಭಾರತಕ್ಕೆ ಬಂದಿರೋದು ತುಂಬಾ ಖುಷಿ. ಎರಡು ರಾಷ್ಟ್ರಗಳ ನಡುವಿನ ಮಹತ್ವದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿ ಹೋಗಿದೆ. ಹೆಚ್ಚಿನ ಉದ್ಯೋಗಾವಕಾಶ ಎರಡೂ ಕಡೆ ಸೃಷ್ಟಿಯಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸೇನಾ ಸಹಕಾರಕ್ಕಾಗಿ ಭಾರತ ಬ್ರಿಟನ್ ಒಪ್ಪಿಗೆ ಸೂಚಿಸಿವೆ. ಬ್ರಿಟನ್ನ 9 ಯೂನಿವರ್ಸಿಟಿಗಳು ಭಾರತದಲ್ಲಿ ಕ್ಯಾಂಪಸ್ ಓಪನ್ ಮಾಡ್ತವೆ ಅಂತ ಮೋದಿ ಘೋಷಿಸಿದ್ದಾರೆ. ಇನ್ನು ಸ್ಟಾರ್ಮರ್ ಕೂಡ ನಮಸ್ಕಾರ ದೋಸ್ತೋ ಅಂತ ತಮ್ಮ ಮಾತನ್ನ ಶುರು ಮಾಡಿದ್ದಾರೆ. ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಮಹತ್ವದ ಮೈಲುಗಲ್ಲು ಅಂತ ಅವರು ಕೂಡ ಹೇಳಿದ್ದಾರೆ. ಭಾರತ ವಿಶ್ವದ 3ನೇ ಅತಿದೊಡ್ಡ ಎಕಾನಮಿ ಆಗೋ ಕಡೆಗೆ ಹೆಜ್ಜೆ ಇಡ್ತಾ ಇದೆ ಅಂತ ಹೇಳಿ ಹೊಗಳಿದ್ದಾರೆ. ಈ ಮೂಲಕ ಟ್ರಂಪ್ರ ಡೆಡ್ ಎಕಾನಮಿ ಹೇಳಿಕೆಗೆ ಅವರ ಒಂಥರ ದಾಂಪತ್ಯ ಅಲ್ವಾ, ಈ ಬ್ರಿಟಿಷರದ್ದು ಮತ್ತು ಅಮೆರಿಕದ ಅವರೇ ಹೇಳೋ ಪ್ರಕಾರ ಗಂಡ ಹೆಂಡತಿ ಸಂಬಂಧ ಅಂತೆ, ಅದು ಮ್ಯಾರೇಜ್ ಅಂತೆ, ಅದು US ಮತ್ತು UK ಸಂಬಂಧ ಅವರೇ ಹೇಳ್ಕೊಳ್ಳೋದು, ನಮ್ದಲ್ಲ ಇದು. ಸೊ ಅಮೆರಿಕದ ದಾಂಪತ್ಯದ ಪಾರ್ಟ್ನರ್ UK, ಅದರ ಪ್ರೈಮ್ ಮಿನಿಸ್ಟರ್ ಈ ರೀತಿ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್ ಹೇಳಿಕೆಗೆ. ಏನು ಇಂಡಿಯಾ UK ಕಾಂಪ್ರಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ CETA ಸಿಟಾ ಅಡಿಯಲ್ಲಿ ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ PM ಮೋದಿ ಮತ್ತು ಸ್ಟಾರ್ಮರ್ ಉನ್ನತ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರಗಳ ನಾಯಕರುಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನು 2 ದಿನಗಳ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿರೋ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ರನ್ನ ಮೀಟ್ ಆಗಿದ್ದಾರೆ. ಉಪ ಪ್ರಧಾನಿ ಮತ್ತು ರಕ್ಷಣಾ ಸಚಿವರು ಆಗಿರೋ ರಿಚರ್ಡ್ ಮಾರ್ಲೆಸ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸೈಬರ್, ಡಿಫೆನ್ಸ್, ಆಮೇಲೆ ಕಡಲ ಭದ್ರತೆ, ಈ ರೀತಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಮುಖ್ಯವಾಗಿ ಡಿಫೆನ್ಸ್ಗೆ ಸಂಬಂಧಪಟ್ಟ ಎಲ್ಲ ವಲಯಗಳಿಗೆ ಸಂಬಂಧಪಟ್ಟಂತೆ ಸಹಕಾರಕ್ಕೆ ಅವರು ಚರ್ಚೆ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.